ವಿಶ್ವಕಪ್ 2026ರ ಗ್ರೂಪ್ ಎಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ಕ್ರೊಯೇಷಿಯಾವನ್ನ 4-2 ಗೋಲುಗಳಿಂದ ಸೋಲಿಸಿತು. ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಈ ರೋಚಕ ಪಂದ್ಯದಲ್ಲಿ ಇಂಗ್ಲೆಂಡ್ ನಾಯಕ ಹ್ಯಾರಿ ಕೇನ್ 2 ಗೋಲುಗಳನ್ನು ಗಳಿಸಿದರೆ ಜೂಡ್ ಬೆಲ್ಲಿಂಗ್ಹ್ಯಾಮ್ ಮತ್ತು ಮಾರ್ಕಸ್ ರಾಶೋರ್ಡ್ ಕೂಡ ಗೋಲುಗಳನ್ನು ಗಳಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು, ಮಾರ್ಟಿನ್ ಬಟುರಿನಾ ಮತ್ತು ಪೀಟರ್ ಮೊಸೆಸ್ ಕ್ರೊಯೇಷಿಯಾ ಪರ ಗೋಲುಗಳನ್ನು ಗಳಿಸಿದ್ರು. ಆದರೆ ಅವರ ಗೋಲುಗಳು ತಂಡಕ್ಕೆ ಗೆಲುವು ತಂದುಕೊಡಲು ಸಾಧ್ಯವಾಗಲಿಲ್ಲ. ಮೊದಲಾರ್ಧವು 2-2 ಡ್ರಾದಲ್ಲಿ ಕೊನೆಗೊಂಡಿತು. ಆದರೆ ಬೆಲ್ಲಿಂಗ್ಹ್ಯಾಮ್ ದ್ವಿತೀಯಾರ್ಧದ ಆರಂಭದಲ್ಲಿ ಇಂಗ್ಲೆಂಡ್ಗೆ ಮುನ್ನಡೆ ತಂದುಕೊಟ್ರು. ಇಂಥ ರಾಶೋರ್ಡ್ 85ನೇ ನಿಮಿಷದಲ್ಲಿ ಮತ್ತೊಂದು ಗೋಲು ಗಳಿಸಿ ತಂಡಕ್ಕೆ ಗೆಲುವು ತಂದುಕೊಟ್ರು. ಇಂಗ್ಲೆಂಡ್ ನಾಯಕ ಹ್ಯಾರಿ ಕೇನ್ ಈ ಪಂದ್ಯದಲ್ಲಿ 2 ಗೋಲುಗಳನ್ನು ಗಳಿಸುವ ಮೂಲಕ ವಿಶ್ವಕಪ್ನಲ್ಲಿ ತಮ್ಮ ಗೋಲುಗಳ ಸಂಖ್ಯೆಯನ್ನ 10ಕ್ಕೆ ಏರಿಸಿದ್ರು. ಇದರೊಂದಿಗೆ ಅವರು ಇಂಗ್ಲೆಂಡ್ನ ಶ್ರೇಷ್ಠ ಸ್ಟ್ರೈಕರ್ ಗ್ಯಾರಿ ಲೇಕರ್ ಅವರ ವಿಶ್ವಕಪ್ನಲ್ಲಿ ಗೋಲುಗಳ ದಾಖಲೆಯನ್ನ ಸರಿಗಟ್ಟಿದ್ರು. ಕೇನ್ರ ಮೊದಲ ಗೋಲು ಪೆನಾಲ್ಟಿಯಿಂದ ಬಂದರೆ ಅವರ ಎರಡನೇ ಗೋಲು ಅದ್ಭುತ ಹೆಡರ್ ಮೂಲಕ ಬಂದಿತು. ಅವರು ಈಗ ಅಂತಾರಾಷ್ಟ್ರೀಯ ಫುಟ್ಬಾಲ್ನಲ್ಲಿ 81 ಗೋಲುಗಳನ್ನು ಗಳಿಸಿದ್ದಾರೆ. ಇದರ ಹೊರತಾಗಿ ದಿನದ ಇತರ 2 ಪಂದ್ಯಗಳಲ್ಲಿ ಘಾನಾ ಪನಾಮವನ್ನ ಸೋಲಿಸುವ ಮೂಲಕ ಗೆಲುವಿನೊಂದಿಗೆ ಪ್ರಾರಂಭಿಸಿದರೆ ಕೊಲಂಬಿಯಾ ಉಜ್ಬೇಕಿಸ್ತಾನ್ ವಿರುದ್ಧ 3-1 ಗೋಲುಗಳಿಂದ ಜಯಗಳಿಸಿತು. ಘಾನಾ ತಂಡವು ಗ್ರೂಪ್ ಎಲ್ ಪಂದ್ಯದಲ್ಲಿ ಪನಾಮವನ್ನ 1-0 ಅಂತರದಿಂದ ಸೋಲಿಸುವ ಮೂಲಕ ತನ್ನ ಅಭಿಯಾನವನ್ನ ಬಲವಾಗಿ ಆರಂಭಿಸಿದೆ. ಘಾನಾ ಈ ಪಂದ್ಯದಲ್ಲಿ ಉತ್ತಮ ಆಟ ಪ್ರದರ್ಶಿಸಿ ಪನಾಮಕ್ಕೆ ಹೆಚ್ಚಿನ ಅವಕಾಶವನ್ನ ನೀಡಲಿಲ್ಲ. ಇನ್ನು ದೇಶಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದ್ದು, ಯಾವುದೇ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನ ಸವಿಯಲು ಇಂದೇ ZEE5 ಮತ್ತು ಯುನೈಟೆಡ್ 8 ಸ್ಪೋರ್ಟ್ಸ್ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನ ಹುರಿದುಂಬಿಸಿ.